ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಯಾ ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಲಾಸ್ಟ್ ಟೈಮು ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನನ್ನು ಪಾಸ್ ಮಾಡಿದ್ರು. ಯಾಕಂತಂದರೆ ಸಿವಿಲ್ ಕೇಸ್ ಪೆಂಡಿಂಗ್ ಇದ್ದಾಗ ಕ್ರಿಮಿನಲ್ ಕೇಸನ್ನು ಕ್ವಾಶ್ ಮಾಡಬೇಕು ಅಂತ ಹೇಳಿ ಒಂದು ಕೇಸ್ ಹೈಕೋರ್ಟ್ ಜಡ್ಜ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಹತ್ರ ಹೋದಾಗ ಅವರು ಸಿವಿಲ್ ಕೋರ್ಟಲ್ಲಿ ಮನಿ ರಿಕವರಿಗೆ ಸಿವಿಲ್ ಕೇಸ್ ಮೇಲೆ ರೆಮಿಡೀಸ್ ಎಫೆಕ್ಟಿವ್ ಆಗಿರಲ್ಲ ಅಂತ ಹೇಳಿ, ಅದಕ್ಕಾಗಿ ಕ್ರಿಮಿನಲ್ ಕೇಸನ್ನು ಏನು ಕ್ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಡಿಸಿಷನ್ ತೊಗೊಂಡಿದ್ರು. ಆ ಒಂದು ಡಿಸಿಷನ್ ವಿರುದ್ಧ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂತಂದರೆ, ಆ ಜಡ್ಜ್ಗೆ ಬಹುತೇಕ ಸಿವಿಲ್ ಕೇಸ್ಗಳ ಬಗ್ಗೆ, ಸಿವಿಲ್ ಪ್ರಾಕ್ಟೀಸ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂತ ಹೇಳಿ ಅವರಿಗೆ ನಿಂದಿಸಿದ್ರು. ಅವ್ರ ಮೇಲೆ ಒಂದು ಹಾರ್ಶ್ ಡಿಸಿಷನ್ ಅನ್ನು ಪಾಸ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರು ಸರ್ವಿಸಲ್ಲಿ ಇರೋವರೆಗೂ ಕೂಡ ಅವರಿಗೆ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ಗಳನ್ನು ಅಲಾಟ್ ಮಾಡಿಕೊಡ್ದು, ಅದೇ ರೀತಿಯಲ್ಲಿ ಅವರು ಒಬ್ಬ ಸೀನಿಯರ್ ಜಡ್ಜ್ ಜೊತೆಗೆ ಕೂತ್ಕೋಬೇಕು ಅಂತ ಹೇಳಿ ಅವರ ವಿರುದ್ಧದಲ್ಲಿ ಒಂದು ನಿರ್ಧಾರವನ್ನು ತಿಳಿಸಿ, ಆ ಒಂದು ನಿರ್ಧಾರವನ್ನು ಪಾಲಿಸುವಂತೆ ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರಿಗೆ ಒಂದು ನೋಟಿಸನ್ನು ಕಳಿಸಿದ್ರು ಸುಪ್ರೀಂ ಕೋರ್ಟ್ ಅವರು. ಸೊ ಇದರ ವಿರುದ್ಧದಲ್ಲಿ 13 ಜನ ಅಲಹಾಬಾದ್ನ ಹೈಕೋರ್ಟ್ನ ಜಡ್ಜಸ್ಗಳು 13 ಜನ ಅಲಹಾಬಾದ್ ಹೈಕೋರ್ಟ್ನ ಜಡ್ಜಸ್ಗಳು ಏನು ಮಾಡಿದ್ದಾರೆ, ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರಿಗೆ ಲೆಟರ್ ಬರೆದು ಸುಪ್ರೀಂ ಕೋರ್ಟ್ ಕಳಿಸಿರುವಂತಹ ನೋಟಿಸನ್ನು ಪಾಲಿಸಬಾರದು, ಅದರ ಬದಲಾಗಿ ಸುಪ್ರೀಂ ಕೋರ್ಟ್ನ ನಿರ್ಧಾರವನ್ನು ರಿವ್ಯೂ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ನ ಕೇಸ್ ಸ್ಟೇಟಸಲ್ಲಿ 14ನೇ ತಾರೀಕು ಏನು ಕ್ಲೋಸ್ ಆಗಿತ್ತು ಕೇಸು, ಈ ಡಿಸಿಷನಲ್ಲಿ ಆ ಒಂದು ಕೇಸ್ ಸ್ಟೇಟಸ್ಸು ಈಗ ಸದ್ಯಕ್ಕೆ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ಕೇಸಲ್ಲಿ ಮತ್ತೇನು ಹೊಸ ಅಪ್ಡೇಟ್ ಬರುತ್ತೋ ನೋಡೋಣ. ಅದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.